ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ವಾರದಲ್ಲಿ 6 ದಿನಗಳು ಮಕ್ಕಳಿಗೆ ಉಚಿತವಾಗಿ ಪೌಷ್ಟಿಕ ಆಹಾರ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿದ ಮಂಡ್ಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು. ಮಂಡ್ಯ ತಾಲೂಕಿನ ಮಾರಗೌಡನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ರಾಜ್ಯ ಸರ್ಕಾರದ ಅಕ್ಷರ ದಾಸೋಹ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ಹಾಗೂ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಬೆಂಗಳೂರು ಇವರ ಸಹಭಾಗಿತ್ವದಲ್ಲಿ 2024-25ನೇ ಸಾಲಿನಲ್ಲಿ ತಾಲೂಕಿನ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಾರದಲ್ಲಿ 6 ದಿನಗಳು ಪೌಷ್ಟಿಕ ಆಹಾರವನ್ನು ಉಚಿತವಾಗಿ ವಿತರಿಸುವ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಮನೆ ಶಾಸಕರಿಂದ ಮಾರಾರ್ಪಣೆ ಭೀಮರೂರು ದೈಮಣಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಂದು ಆಶೀರ್ವಾದ ಮೊಟ್ಟೆ ಅಥವಾ ಚಿಕ್ಕಿ ಅಥವಾ ಬಾಳೆಗಳನ್ನು ವಿತರಿಸುವಂತಹ ಸರ್ಕಾರದ ಕಾರ್ಯಕ್ರಮದ ಉದ್ಘಾಟನಾ ವೇದಿಕೆ ನಡೆದಿರುವಂತಹ ಈ ಎಸ್ಸಿ ಸರ್ಕಾರ ಶಾಲಾ ಮಕ್ಕಳಿಗೆ ಅವರು ಚೆನ್ನಾಗಿ ಓದಬೇಕಾದ್ರೆ ಶಾಲೆಗೆ ಬರಬೇಕು. ಮತ್ತು ಊಟಕ್ಕೆ ಅಂತ ಮನೆಗೆ ಹೋಗಿ ಸಮಯ ವ್ಯರ್ಥ ಆಗಬಾರ್ದು, ಮತ್ತೆ ಅವರು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿರ್ಬೇಕು ಅಂತೇಳಿ ವಾರದ 6 ದಿನ ಕೂಡ ಖಾಸಗಿ ಅಜಿಂ ಪ್ರೇಮ್ಜಿ ಅವರ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಮೊಟ್ಟೆಯನ್ನ ಕಳೆದ 15ನೇ ತಾರೀಕಿನಿಂದ ವಿತರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಮೊಟ್ಟೆ ತಿನ್ನದೇ ಇರುವಂತ ಮಕ್ಕಳಿಗೆ ಚಿಕ್ಕಿ ಅಥವಾ ಬಾಳೆಹಣ್ಣನ್ನ ಕೊಡುವಂತ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರದಿಂದ ಆರಂಭ ಮಾಡಿದ್ವಿ. ಇದು ನೀವೆಲ್ಲ ಇವತ್ತು ಎಲ್ಲ ಇರೋರಿಗೆ ಮೊಟ್ಟೆ ಚಿಕ್ಕಿ ಬಾಳೆಹಣ್ಣು ಏನೂ ಅಲ್ಲ, ಆದ್ರೆ ಇವತ್ತು ಕೂಡ ಅಕ್ಕಿಯನ್ನ ತಂದು ಸರ್ಕಾರ ಕೊಡುವಂತ ಪಡಿತರ ಅಕ್ಕಿಯನ್ನು ತಂದು ಅವತ್ತಿನ ದಿನವೇ ಅವತ್ತು ಅಡಿಗೆ ಮಾಡೋರಿಗೆ ಈ ಚಿಕ್ಕಿ ಬಾಳೆಹಣ್ಣಿನ ಮೊಟ್ಟೆಯ ಮಹತ್ವ ಬಹಳವಾಗಿ ಗೊತ್ತಿದೆ. ಎಷ್ಟೋ ಮಕ್ಕಳಿಗೆ ಇವತ್ತು ಕೂಡ ಮನೆಯಲ್ಲಿ ಮೊಟ್ಟೆ ಬಾಳೆಹಣ್ಣು ಕೊಡದೇ ಇರುವಂತ ಪರಿಸ್ಥಿತಿ ಬಡತನ ಇದೆ. ಅದನ್ನ ಮನಗೊಂಡು ಸರ್ಕಾರ ಪ್ರತಿಯೊಬ್ಬರು ಕೂಡ ಸಾಮೂಹಿಕವಾಗಿ ತಿನ್ಬೇಕು, ಅವರು ಸದೃಢರಾಗಿ ಸರ್ಕಾರಿ ಶಾಲೆಯಲ್ಲಿ ಓದಿ ನಿಮ್ಮ ಶಾಲೆಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯ ಹೆಸರು ತರಬೇಕು ಅನ್ನೋ ಭಾವನೆಯಿಂದ ಈ ಕಾರ್ಯಕ್ರಮವನ್ನ ಆರಂಭ ಮಾಡಿದ್ವಿ. ನಮ್ಮ ತಾಲೂಕಿನಲ್ಲಿ 22,500 ಮಕ್ಕಳು ಪ್ರತಿದಿನ ಈ ಸರ್ಕಾರದ ಸೌಲಭ್ಯವನ್ನ ಪಡ್ಕೊಳ್ತಿದ್ದಾರೆ. ಇದನ್ನ ನೀವು ಈ ಸರ್ಕಾರಿ ಸೌಲಭ್ಯವನ್ನ ಪಡೆದು ಮುಂದೆ ಈ ಶಾಲೆಗೆ ಮತ್ತೆ ಈ ಊರಿಗೆ ಒಳ್ಳೆಯ ಹೆಸರನ್ನ ತರಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಮಾಡಿದಂತ ಮಾರಗೌಡನಹಳ್ಳಿ ಶಾಲೆಯ ಎಲ್ಲ ಶಿಕ್ಷಕರಿಗೂ ಮತ್ತು ಅಕ್ಷರ ದಾಸೋಹ ಅಧಿಕಾರಿಗಳಿಗೂ ಊರಿನ ಹಿರಿಯರಿಗೂ ಈ ಊರಿನವರು ಕೂಡ ಕೈ ಜೋಡಿಸಿದ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಬಂದಿದೆ. ಅವ್ರಿಗೆಲ್ಲರಿಗೂ ವಂದನೆಗಳನ್ನ ಹೇಳ್ತಾ ಮಕ್ಕಳಿಗೆ ಊಟದ ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬರ ಮುಂದಾಳತ್ವದಲ್ಲಿ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಇದೆ, ಅವ್ರಿಗೆ ಒಂದಿನ ಮೊಟ್ಟೆಯನ್ನ ಕೊಡ್ತಿದ್ರು. ಮಾನ್ಯ ಶಾಸಕರು ನಮ್ಮ ಅಧಿಕಾರಿ ಹೇಳಿದಂಗೆ ತಾಲೂಕ್ ಪಂಚಾಯತಿ ಮೀಟಿಂಗ್ ಮಾಡಿದಾಗ ಯಾಕೆ 8-9ನೇ ಕ್ಲಾಸ್ ಮಕ್ಕಳಿಗೆ ಮೊಟ್ಟೆ ಕೊಡ್ತಾ ಇಲ್ಲ ಅಂತ ಕೇಳಿದಾಗ ಸರ್ಕಾರ 1ರಿಂದ 8 ಕೊಡ್ತಾ ಇದೆ, 9-10 ಕೊಡ್ತಾ ಇಲ್ಲ ಅಂದಾಗ ಅವರು ಮಾನ್ಯ ಶಿಕ್ಷಣ ಸಚಿವರು ಬಹಳ ಆಪ್ತರು, ಮಧು ಬಂಗಾರಪ್ಪನವರು ಚರ್ಚೆ ಮಾಡಿ ಸರ್ಕಾರದಂತೆ ಚರ್ಚೆ ಮಾಡಿ ಜೂನ್ ತಿಂಗಳ ಹೊಸಳ್ಳಿಯಲ್ಲಿ ಮಂಡ್ಯ ತಾಲೂಕು ಹೊಸಳ್ಳಿಯಲ್ಲಿ ಅವ್ರನ್ನ ಕರ್ಕೊಂಡ್ಬಂದು 8-9ಕ್ಕೆ ಇಡೀ ರಾಜ್ಯದಲ್ಲಿ ಮೊಟ್ಟೆ ಕೊಡುವಂತ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದಂತ ಕೀರ್ತಿ ಮಂಡ್ಯ ತಾಲೂಕಿನ ಶಾಸಕರಿಗೆ ಇರ್ತದೆ. ನಂತರ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಒಂದು ದುಂಡು ಮೇಜಿನ ಸಭೆ ನಡೀತದೆ. ಆ ದುಂಡು ಮೇಜಿನ ಸಭೆಯಲ್ಲಿ ಇಡೀ ಕರ್ನಾಟಕದ ಸರ್ಕಾರಿ ಶಾಲೆಗಳ ಬಲವರ್ತನೆ ಮಾಡಬೇಕು, ಗುಣಮಟ್ಟದ ಶಿಕ್ಷಣವನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಭೌತಿಕ ಸೌಲಭ್ಯವನ್ನ ಕೊಡಬೇಕು ಅಂದ್ಬಿಟ್ಟು CSR ಫಂಡ್ ಅನ್ನ ಬ್ಯಾಂಕ್ವೆಟ್ ಹಾಲ್ನಲ್ಲಿ ವಿಧಾನಸೌಧದಲ್ಲಿ
ಕಾರ್ಯಕ್ರಮವನ್ನು ಮಾಡ್ತಾರೆ. ಟಿಸಿ, ಸಿಒ, ಇಡೀ ನಾಡಿನ ಎಲ್ಲ ಫ್ಯಾಕ್ಟರಿ ಓನರ್ಸ್ಗಳನ್ನ ಕರೆಸ್ತಾರೆ. ಸಾವಿರಾರು ಕೋಟಿ ಹಣವನ್ನ ಇವತ್ತು ಫಂಡನ್ನ ಈ ಸರ್ಕಾರಿ ಶಾಲೆಗಳಿಗೆ ಕೊಡ್ಲಿಕ್ಕೆ 2,000 ಶಾಲೆಗಳನ್ನ ರೆಡಿ ಮಾಡಿ ತಯಾರು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಪ್ಲಾನ್ ತಯಾರು ಮಾಡಿ. ನಂತರ ಅದೇ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಮುಖ್ಯಸ್ಥರನ್ನ ಕರೆದು ಈ ನಾಡಿನಲ್ಲಿ ಸರ್ಕಾರಿ ಶಾಲೆ ಬರ್ತಕ್ಕಂಥ ಕಡು ಬಡವರ ಮಕ್ಕಳು ಅವರ ಗುಣಮಟ್ಟದ ಶಿಕ್ಷಣ ನಡೀಬೇಕಾದ್ರೆ ಅವರಿಗೆ ಪೌಷ್ಟಿಕಾಂಶದ ಕೊರತೆ ಇದೆ, ಅವರಿಗೆ ಪ್ರತಿನಿತ್ಯ ಮಟ್ಟ ಕೊಡಬೇಕು ಅಂತ ತೀರ್ಮಾನ ಮಾಡಿ ಅವರ ಸಹಾಯವನ್ನ ಕೇಳ್ತಾರೆ. ಅಜಿತ್ ಪ್ರೇಮ್ಜಿ ಫೌಂಡೇಶನ್ ನ ಮುಖ್ಯಸ್ಥರು 1,500 ಕೋಟಿಯನ್ನ ಕೊಡ್ತಾವ್ರೆ. 1,500 ಕೋಟಿ ಸರ್ಕಾರಿ ಶಾಲೆ ಅನುದಾನ ರಹಿತ ಶಾಲೆ ಮಕ್ಕಳುಗಳಿಗೆ ಕೊಡ್ತಾ ಇದ್ದಾರೆ. ನೀವು ಅರ್ಥ ಮಾಡ್ಕೋಬೇಕು, ಇವತ್ತು ಸರ್ಕಾರಿ ಶಾಲೆಗಳು ದುರ್ಬಲಗೊಳ್ತಾ ಇದ್ದಾವೆ. ಆ ಶಾಲೆಗಳ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಏನೆಲ್ಲ ಬೇಕು ಸರ್ಕಾರ ಸೌಲಭ್ಯಗಳನ್ನ ಒದಗಿಸ್ತಾ ಇದೆ. ಹಾಗಾಗಿ ಮಕ್ಕಳಿಗೆ ಬಟ್ಟೆ ಕೊಡೋದು, ಪುಸ್ತಕ ಕೊಡೋದು, ಪೆನ್ ಕೊಡೋದು, ಬಿಸಿ ಊಟ ಕೊಡೋದು, ಮಾತು ಕೊಡೋದು, ಎಲ್ಲ ಪುಕ್ಕಟ್ಟೆ ಓದಿಸಕ್ಕಂಥದ್ದು ಎಲ್ಲವನ್ನ ಸರ್ಕಾರ ಕೊಡ್ತಾ ಇದೆ. ದಯಮಾಡಿ ಮಾರ್ಗೋಡ್ನಳ್ಳಿ ಅಂತ ದೊಡ್ಡ ಗ್ರಾಮ, ಮಂಡ್ಯ ತಾಲೂಕಿನ ಸುಸಂಸ್ಕೃತರಿರ್ತಕ್ಕಂಥ ದೊಡ್ಡ ಗ್ರಾಮ ಮಂಡ್ಯ ತಾಲೂಕಿನಲ್ಲಿ ಮಾರ್ಗೋಡ್ನಳ್ಳಿ. ಮಾನ್ಯ ಶಾಸಕರು ನಾನು ನಮ್ಮ ಗಿರೀಶ್ ಅವ್ರ ಹತ್ರ ಹೋದಾಗ, ಮೊನ್ನೆ ಚಂದ್ರಸ್ವಾಮಿ ಸಾಹೇಬರಿಂದ ಅವ್ರ ಹತ್ರ ಕೂತು ಮಾತಾಡ್ತಾ ಇದ್ದಾಗ, ನೋಡ್ರಿ ನಾನು ಮುದ್ದೆಗೆರೆ ಮಾಡೋಣ ಅಂದೆ, ಬೇಡ ಅಂದ್ರು. ಬಸ್ಸಾಯಲ್ಲಿ ಮಾಡೋಣ ಅಂದ್ರು, ಬೇಡ ಅಂದ್ರು. ಸರ್ ಒಂದು ಕೆಲಸ ಮಾಡಿ ತೆರಬೇಡ, ಬೇಡ ಮಾರ್ಗೋಡ್ನಳ್ಳಿಯೇ ಮಾಡಿ ಅಂದ್ರೆ ಅದರರ್ಥ ಈ ಊರಿನ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಕಾಳಜಿ, ಈ ಊರಿನ ಬಗ್ಗೆ ಇರ್ತಕ್ಕಂಥ ಪ್ರೀತಿ ಅದನ್ನ ನಾನು ತೋರಿಸ್ತು. ನಿಜವಾಗ್ಲೂ ಶಾಸಕರು ಅವರ ಕಾರ್ಯಕೆಲಸಗಳನ್ನ ನೋಡ್ತಾ ಇದ್ದೀವಿ, ಪ್ರತಿನಿತ್ಯ ಅವರ ಟಿಪಿಗಳನ್ನ ನಾವು ಗಮನಿಸ್ತೀವಿ. ನಾನೇನು ಹೊಗಳ್ತಾ ಇಲ್ಲ ಶಾಸಕರನ್ನ, ಅವರ ದಿನನಿತ್ಯ ಕಾರ್ಯಕ್ರಮಗಳನ್ನ ಗಮನಿಸ್ತೀವಿ. ಪ್ರತಿ 20 ಕಾರ್ಯಕ್ರಮಗಳಲ್ಲಿ ಅಟೆಂಡ್ ಮಾಡ್ತಾರೆ. ಆ ಊರಲ್ಲಿ ಶಂಕುಸ್ಥಾಪನೆ, ಈ ಊರಲ್ಲಿ ಉದ್ಘಾಟನೆ, ಆ ಊರಲ್ಲಿ ಅನುದಾನ ಬಿಡುಗಡೆ, ಈ ರೋಡು, ಆ ರೋಡು, ಆ ಊರಿನ ಅಭಿವೃದ್ಧಿ, ಆ ಊರಿನ ಜನರ ಕಷ್ಟ ಸುಖ ಎಲ್ಲವನ್ನ ಈ ಶಾಸಕರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಶಾಸಕರನ್ನು ಪಡೆದಿರ್ತಕ್ಕಂಥದ್ದು ನಾವೆಲ್ಲರ ಪುಣ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀವಿ. ದಯಮಾಡಿ ಅಣ್ಣ ಇಲ್ಲೋಣಂಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.